ಶ್ರೀಕರ್ ಅಪರಾಧ ಮಾಡಿದಾನೆ ಅಂತ ಬಲವಾದ ಆಧಾರಗಳಿದೆ. ಅವನು ತಪ್ಪಿಸ್ಕೊಳಕ್ಕಾಗಲ್ಲ, ನೀನ್ ಕಾಪಾಡೋದಕ್ಕೂ ಆಗಲ್ಲ. ನಮ್ ಹಿಂದೆ ಯಾರೋ ಕುತಂತ್ರ ಮಾಡ್ತಿದ್ದಾರೆ ಬಾಬಾ. ನನಗ್ ತುಂಬಾ ಭಯ ಆಗ್ತಾ ಇದೆ ಬಾಬಾ. ಅವನಿ, ನಾವು ಅರ್ಜೆಂಟಾಗಿ ಹೋಗ್ಬೇಕು. ಸತ್ಯ, ಬಾಬಾ ಏನ್ ಹೇಳ್ದ ಅಂದ್ರೆ ಈ SI ವಿಕಾಸ್ನ ಸಾಯಿಸೋದಕ್ಕೆ ಹೊರಟಿದಾನಂತೆ. ನನ್ನ ಅನುಮಾನ ನಿಜ ಆಯ್ತು. ನಿನಗೆ ಇನ್ನೊಂದು ವಿಷಯ ಹೇಳಬೇಕು. ನೀನು ಆಚೆ ಬಾ, ಹೇಳ್ತೀನಿ. ಶ್ರೀಕರ್, ನಿನಗೆ ಒಳ್ಳೇದಾಗುವಂಥ ವಿಷಯ ಒಂದು ನಡೀತಾ ಇದೆ. ನಾವು ಆಮೇಲೆ ಸಿಗ್ತೀವಿ. ಬಾ ಅವನಿ, ಫಾಸ್ಟ್. ಬೇಗ ನಡಿ. ಏನೋ ಹೇಳ್ತೀನಿ ಅಂದೆ. ಮೊದಲು ನೀನು ನಡಿ, ಹೇಳ್ತೀನಿ. ಆ SI ಮೇಲೆ ಅನುಮಾನ ಬಂದಿದ್ದಕ್ಕೆ ನಾನು ನನ್ನ ಹತ್ರ ಪ್ರಿಪೇರ್ಡ್ ಆಗಿದ್ದ GPS ಟ್ರ್ಯಾಕಿಂಗ್ ಸಿಸ್ಟಮ್ನ SI ಗಾಡಿಗೆ ಹಾಕಿದ್ದೀನಿ. ಆ ಸಿಸ್ಟಮ್ನ ಇವಾಗ ನನ್ನ ಮೊಬೈಲ್ಗೆ ಕನೆಕ್ಟ್ ಮಾಡಿದ್ದೀನಿ. SI ಇವಾಗ ವಿಕಾಸ್ ಹತ್ರನೇ ಹೋಗ್ತಾ ಇದ್ದಾನೋ ಇಲ್ವೋ ಅಂತ ಗೊತ್ತಾಗುತ್ತೆ. ಅದಕ್ಕೆ ತಕ್ಷಣ ನಾವು ಆ SIನ ಫಾಲೋ ಮಾಡೋಣ. ಈ ಕೇಸ್ ಎಲ್ಲಿ ಶುರುವಾಯಿತೋ, ಯಾವ ಕಡೆ ಹೋಗ್ತಿದ್ಯೋ, ಎಲ್ಲಿ ಮುಗಿಯುತ್ತೋ ಏನು ಗೊತ್ತಾಗ್ತಿಲ್ಲ. ಗಂಡ ಏನೋ ಒಳಗಡೆ ಇದ್ದಾನೆ, ಹೆಂಡತಿ ನೋಡಿದ್ರೆ ಇನ್ನೊಬ್ಬನ ಜೊತೆ ತಿರುಗ್ತಿದ್ದಾಳೆ. ಅವಳೇನೋ ಗಂಡನ್ನ ಹೊರಗಡೆ ಕರ್ಕೊಂಬರಕ್ಕೆ ಹೋರಾಡ್ತಿದ್ದಾಳೆ. ಆ ಲಾಯರ್ ಏನೋ ಇದನ್ನೇ ಅವಕಾಶವಾಗಿ ತಗೊಂಡು ಅವಳ ಹತ್ರ ಅಡ್ಜಸ್ಟ್ಮೆಂಟ್ ತಗೊಂತಿರೋ ಹಾಗೆ ಅನಿಸ್ತಿದೆ. ನೀನು ಹೇಳಿದ ನಿಜಾನೇ ಬಿಡಪ್ಪ. ಅವಳು ನೋಡಿದ್ರೆ ಅಂದವಾಗಿದ್ದಾಳೆ, ಯಾರಿಗಾದ್ರೂ ಆಸೆ ಹುಟ್ಟುತ್ತೆ. ಸಹಾಯ ಮಾಡೋ ನೆಪದಲ್ಲಿ ಅದಕ್ಕೆ ಬದಲಾಗಿ ಏನಾದ್ರೂ ಕೇಳಬಹುದು. ಲೇಯ್, ಏಯ್, ಯಾರಿಗೆ? ನಿಮ್ಮನ್ನೇ ಕಣೋ. ನಮ್ಗೆ ಲೇ ಅಂತೀಯಾ? ನೀವು ಯೂನಿಫಾರ್ಮ್ ಅಲ್ಲಿ ಇರೋದಕ್ಕೆ ಲೇ ಅಂತ ಸುಮ್ಮನೆ ಆದೆ. ಮಾಮೂಲ್ ಡ್ರೆಸ್ ಅಲ್ಲಿ ಇದ್ದಿದ್ರೆ ಮೂರ್ಖರ ಅಂತ ಹೇಳ್ತಿದ್ದೆ, ನೀಚ್ರ ಅಂತ ಹೇಳ್ತಿದ್ದೆ, ಸಂಸ್ಕಾರನೇ ಇಲ್ವಾ ಅಂತ ಕೇಳ್ತಿದ್ದೆ. ನಿಮ್ಮನೇಲೂ ಹೆಣ್ಮಕ್ಳು ಇದ್ದಾರೆ ಅಲ್ವಾ, ಬುದ್ಧಿ ಜ್ಞಾನ ಇಲ್ವಾ ಅಂತ ಕೇಳ್ತಿದ್ದೆ. ನೀನ್ ತುಂಬಾ ಜಾಸ್ತಿ ಮಾತಾಡ್ತಿದ್ಯಾ. ನನ್ನ ಹೆಂಡತಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಇದಕ್ಕಿಂತ ಜಾಸ್ತಿ ಮಾತಾಡ್ತೀನಿ. ಸದ್ಯಕ್ಕಿರೋ ಸಮಯದಲ್ಲಿ ಇಂಥದೇ ನಡೀತಿದೆ, ಅದಕ್ಕೆ ಹೇಳ್ತಿದ್ದೀವಿ. ತಪ್ಪೇನಿದೆ? ಸಂಪ್ರದಾಯಗಳಿಗೆ, ಆಚಾರಗಳಿಗೆ, ಕಟ್ಟುಪಾಡುಗಳಿಗೆ ಬೆಲೆ ಕೊಡೋರು ಯಾವ ಸಮಯದಲ್ಲೂ ಗೆರೆ ದಾಟಲ್ಲ, ಪವಿತ್ರವಾಗಿರ್ತಾರೆ. ಅದು ಹೆಣ್ಣಾದ್ರೂ ಗಂಡಾದ್ರೂ. ಲಾಯರ್ ಸತ್ಯ ಬಗ್ಗೆ ನೀವು ತುಂಬಾ ಚೀಪಾಗಿ ಮಾತಾಡ್ತಿದ್ದೀರಾ. ಸತ್ಯ ಎಲ್ಲರ ತರ ಅಲ್ಲ. ನಮ್ಮ ತಾಳಿ ಬಂಧ ಎಷ್ಟು ದೊಡ್ಡದು, ಅವ್ರ ಸ್ನೇಹ ಬಂಧ ಕೂಡ ಅಷ್ಟೇ ದೊಡ್ಡದು. ಬಾಯಿಗೆ ಬಂದ ಹಾಗೆ ಮಾತಾಡಬೇಡಿ. ಇನ್ನೊಂದು ಸಲ ತಪ್ಪಾಗಿ ಮಾತಾಡಿದ್ರಿ ಅಂದ್ರೆ ಸಹಿಸಲ್ಲ. ನನ್ನ ಜಾತಕ ಹೊಂದಿರೋ ಸೊಸೆನ್ ಕರ್ಕೊಂಡು ಬರ್ತಾನೆ ಅಂತ ಚಿಕ್ಕ ಮಗನ ಮೇಲೆ ತುಂಬಾ ನಂಬಿಕೆ ಇತ್ತು. ಜನರೆಲ್ಲ ಅದೇ ನಂಬಿಕೆ ಇಟ್ಕೊಂಡಿದ್ರು. ರಾಮ ಪಿತೃವಾಕ್ಯ ಪರಿಪಾಲಕ ಆಗಿದ್ರೆ ಶ್ರೀಕರ್ ಮಾತೃವಾಕ್ಯನ ಮೀರೋದಿಲ್ಲ ಅಂತ ಮಾತಾಡ್ಕೋತಿದ್ರು. ಆಗ ತುಂಬಾ ಸಂತೋಷ ಪಡ್ತಾ ಇದ್ದೆ. ಅಂತವನು ನನ್ನ ಮಗ ನನಗೆ ಮೋಸ ಮಾಡಿ ಅವನಿನ ಮದ್ವೆ ಮಾಡ್ಕೊಂಡು ಬಂದ. ಎದೆ ಮೇಲೆ ಇಟ್ಕೊಂಡು ಬೆಳೆಸಿದ್ರೆ ಅದೇ ಎದೆಗೆ ಓದ್ಯೋ ಅಂತ ಕೆಲಸ ಮಾಡ್ದ. ಅವನು ಪೂರ್ತಿಯಾಗಿ ಅವನಿ ಕೈಯಲ್ಲಿ ಕೀಲ್ಗೊಂಬೆ ಆಗ್ಬಿಟ್ಟಿದ್ದಾನೆ. ಅವನಿ ಇವಾಗ ಅವನ ಜೀವನದ ಜೊತೆ ಆಡ್ತಾ ಇದ್ದಾಳೆ.
ಅವನು ಸ್ಟೇಷನಲ್ಲಿ ಕೂತ್ಕೊಳ್ಳೋ ಅಂತ ಪರಿಸ್ಥಿತಿಗೆ ತಗೊಂಡ್ಬಂದಿದ್ದಾಳೆ. ಅವಳ ಮರ್ಮ ಏನು ಅಂತ ನನಗೆ ಗೊತ್ತು, ಅವಳ ಬುದ್ಧಿ ಏನು ಅಂತ ನನಗೆ ಗೊತ್ತು. ನನ್ನ ಮಗ ಹೇಗಾದ್ರೂ ಹೊರಗಡೆ ಬರಬೇಕು. ನೀನೇ ನನ್ನ ಮಗನ್ನ ಕಾಪಾಡಬೇಕು. ಈಗಾಗ್ಲೇ ನಮ್ಮ ಕುಟುಂಬ ತುಂಬಾ ಕಷ್ಟದಲ್ಲಿದೆ. ನಮ್ಮ ಕಷ್ಟನ ತೀರ್ಸು ತಾಯಿ. ಇಲ್ಲಿ ನಿಮ್ ಪೂಜೆ ಫಲಿಸುತ್ತೆ ಅನ್ನೋ ನಂಬಿಕೆ ಆಗ್ಲಿ, ಅಲ್ಲಿ ಅವನಿ ಪ್ರಯತ್ನ ಫಲಿಸುತ್ತೆ ಅನ್ನೋ ನಂಬಿಕೆ ಆಗ್ಲಿ ನನಗ್ ಬರ್ತಾ ಇಲ್ಲ ಅತ್ತೆ. ಅವನಿ ನಮ್ಮ ಮುಂದೆ ನಾಟಕ ಮಾಡ್ತಾ ಇದ್ದಾಳೆ, ಆದ್ರೆ ಅವಳ ಪ್ರಯತ್ನದಲ್ಲಿ ಎಷ್ಟರ ಮಟ್ಟಕ್ಕೆ ಪ್ರಾಮಾಣಿಕತೆ ಇದೆಯೋ ಇವತ್ತಿಗೂ ನನಗೆ ಅರ್ಥ ಆಗ್ತಾ ಇಲ್ಲ. ಈ ಕೇಸಿಂದ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾಳೋ, ಹೊರಗಡೆ ಬರ್ದ ಹಾಗೆ ಕೇಸ್ ಇನ್ನಷ್ಟು ಬಿಗಿಯಾಗಿ ಹೋಗಿ ಮಾಡ್ತಿದ್ದಾಳೋ ಗೊತ್ತಾಗ್ತಿಲ್ಲ. ನಿಮ್ ಎಲ್ಲರ ಅನುಮಾನನೂ ಕರೆಕ್ಟೇ. ಅವನಿ ನನ್ನ ತಮ್ಮನ ಮೇಲೆ ಯಾವುದೋ ದೊಡ್ಡ ಸ್ಕೆಚ್ ಹಾಕಿದಾಳೆ ಅಂತ ನನಗೆ ಅನ್ನಿಸ್ತಿದೆ. ಏಯ್, ಆತರ ಪಟ್ಟು ಈ ರೀತಿ ಎಲ್ಲ ಮಾತಾಡ್ಬಿಡಿ ಅಂತ ನಿಮ್ಗೆ ಎಷ್ಟು ಸಲ ಹೇಳ್ಬೇಕಣೋ? ಆ ತಾಯಿ ಮಗಳ ಮೇಲೆ ಇಡೀ ಕುಟುಂಬ ದ್ವೇಷ ಬೆಳೆಸ್ಕೊಂಡಿದೆ. ಅವರು ಎಷ್ಟೇ ಮಾಡಿದ್ರು ಸ್ವಲ್ಪ ಕೂಡ ನಿಮ್ಗೆ ಕನಿಕರ ಬರ್ತಿಲ್ಲ. ಯಾವುದೋ ಒಂದು ರೀತಿಲಿ ಅಜ್ಜಿ ಹತ್ರದಿಂದ ಮೂಗುತಿನ ಪಡ್ಕೋಬೇಕು ಅಂತ ಅವರು ಪ್ರಯತ್ನ ಮಾಡ್ತಿದಾರೋ ಹೊರತು ಶ್ರೀಕರ್ ಚಿಕ್ಕಪ್ಪನ ಮೇಲೆ ನಿಜವಾದ ಪ್ರೀತಿ ಇರೋ ತರ ನನಗನ್ನಿಸ್ತಿಲ್ಲ. ದುಡ್ಡಿಗೋಸ್ಕರ, ಈ ಮನೆಯಲ್ಲಿ ಸ್ಥಾನಕ್ಕೋಸ್ಕರ ಆಸೆ ಪಟ್ಟು ಹೆತ್ತ ತಾಯಿನೇ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಬೇಡ ಅನ್ಕೊಂಡವಳು ನೀನು. ನೀನು ಕೂಡ ಪ್ರೀತಿ, ವಾತ್ಸಲ್ಯ, ಅನುರಾಗದ ಬಗ್ಗೆ ಮಾತಾಡ್ತಿದ್ಯಾ? ಮನೆ ಅಳಿಯ, ನೀನು ಅವನಿ ಚಿಕ್ಕಮ್ಮ ಅಕ್ಷಯ್ ಹೆಸರನ್ನ ಭಜನೆ ಮಾಡ್ಬೇಕು ಅನ್ಕೊಂಡ್ರೆ ಮಾಡ್ಕೊ. ನನ್ಗೇನಾದ್ರೂ ಅಂದ್ರೆ ಮಾತ್ರ ಚೆನ್ನಾಗಿರಲ್ಲ. ಮನೆಯಿಂದ ಹೊರಗಡೆ ಹಾಕ್ಬಿಡ್ತೀನಿ. ಚಿಕ್ಕ ಹುಡುಗಿ ಹತ್ರ ಬೈಸ್ಕೊತಿದ್ಯಾ? ಬೇಕಾ ಇದೆಲ್ಲ ನಿಂಗೆ? ಶೌರ್ಯ, ಚಿಕ್ಕವರು ದೊಡ್ಡವರು ಅಂತ ನೋಡ್ದೆ ಏನಾ ಮಾತುಗಳು? ಹೇಳ್ದೇನೆ ಹೇಗಿರ್ತಾಳಪ್ಪ? ಆಚಾರದ ವಿಷಯದಲ್ಲಿ, ಪೂಜೆ ವಿಷಯದಲ್ಲಿ, ಓದಿನ ವಿಷಯದಲ್ಲಿ, ಪ್ರತಿ ವಿಷಯದಲ್ಲೂ ಅಕ್ಷಯನ ಜೊತೆ ಹೋಲಿಸಿ ಅವಮಾನ ಮಾಡ್ತಾನೆ ಇರ್ತಾನೆ. ಹಾಗಿದ್ದಾಗ ಹೇಳ್ಬಾರ್ದ ಮತ್ತೆ? ಅಷ್ಟಕ್ಕೂ ಈ ಶ್ರೀಕರ್ನಲ್ಲ, ಮೊದಲು ಈ ಬಾವನ್ ಒಳಗಡೆ ಹಾಕ್ಬೇಕು. ಆಗ್ಲಾದ್ರೂ ಪೀಡೆ ತೊಲಗೋದು. ಸಾಕು, ನಿಲ್ಲಿಸ್ರೋ. ನನ್ನ ನೋವಲ್ಲಿ ನಾನಿದ್ರೆ ನಿಮ್ಮ ಜಗಳ ಏನ್ರೋ? ನಿಮ್ಮಲ್ಲಿ ಯಾರಿಗಾದ್ರೂ ಸಾಧ್ಯನಾ ಶ್ರೀಕರ್ನ ಅಲ್ಲಿಂದ ಹೊರಗಡೆ ಕರ್ಕೊಂಡು ಬರೋದಕ್ಕೆ? ಇಲ್ಲ ಅಂದ್ರೆ ಮೌನವಾಗಿರಿ ಅಷ್ಟೇ ಹೊರತು ಮನಃಶಾಂತಿ ಇಲ್ದ ಹಾಗೆ ಮಾಡಬೇಡಿ. ಅಕ್ಷಯ ಪೂಜೆ, ಅವನಿ ಪ್ರಯತ್ನ ಎರಡೂ ಫಲಿಸುತ್ತೆ. ಶ್ರೀಕರ್ ಹೊರಗೆ ಬರ್ತಾನೆ. ಅಂತ ಸೀನ್ ಇಲ್ಲ ಮಾವ. ಶ್ರೀಕರ್ ಜೀವನ ಪೂರ್ತಿ ಹೊರಗಡೆ ಬರ್ದ ಹಾಗೆ ಅಲ್ಲಿ ವಿಕಾಸ್ನ ಮುಗಿಸ್ತಾ ಇದ್ದೀನಿ. ಮಧುರಾ ನಗರ್ಗೆ ಎಂಟರ್ ಆಗಿದ್ದಾನೆ. ರಾಮನಗರ ಕಡೆ ಹೊರಟಿದ್ದಾನೆ. ಸಿಟಿ ಔಟ್ಸ್ಕರ್ಟ್ಸ್ ಅಲ್ಲಿರೋ ಫಾರೆಸ್ಟ್ ಕಡೆಗೆ ಹೋಗ್ತಾ ಇದ್ದಾನೆ. ಫಾರೆಸ್ಟ್ ಕಡೆಗೆ ಹೋಗ್ತಾ ಇದ್ದಾನೆ ಅಂದ್ರೆ ವಿಕಾಸ್ ಕೂಡ ಆ ಫಾರೆಸ್ಟ್ ಅಲ್ಲೇ ಇರ್ತಾನಾ? ಅಷ್ಟೇ ಅಲ್ವಾ? SI ಗಾಡಿ ಫಾರೆಸ್ಟ್ ಅಲ್ಲಿ ಯಾವುದೋ ಜಾಗದಲ್ಲಿ ನಿಂತಿರೋ ಹಾಗೆ ಕಾಣ್ತಾ ಇದೆ.
ವಿಕಾಸ್ ಯಾವ ಸೀಕ್ರೆಟ್ ಪ್ಲೇಸಲ್ಲಿ ಇದ್ದಾನೆ ಅನ್ನೋದು SIಗೆ ಗೊತ್ತಿರೋದು ಕನ್ಫರ್ಮ್ ಸತ್ಯ. ಅದಕ್ಕೆ ಸಾಕ್ಷಿ ಇಲ್ದ ಹಾಗೆ ಮಾಡೋಣ ಅಂತ ಅನ್ಕೋತಿದ್ದಾನೆ. ಎಸ್ ಅವನಿ, ಅದಕ್ಕೆ ನಾವು ಹೇಗಾದರೂ ವಿಕಾಸ್ನ ಸೇವ್ ಮಾಡಬೇಕು. ಹಾಗೆ ಮಾಡಿದ್ರೇ ಶ್ರೀಕರ್ನ ಸೇವ್ ಮಾಡೋಕ್ಕಾಗದು. ಇವನ್ ಯಾವ ಕಡೆ ಹೋದ ಅಂತ ಗೊತ್ತಾಗ್ತಿಲ್ವಲ್ಲ. ಆ ಕಡೆ ಹೋಗೋಣ ನಡಿ. ಸತ್ಯ, ಅವನಿ ಪೊಲೀಸ್ ಶೂ ಮಾರ್ಕಿದ್ದು ಈ ಕಡೆನೆ ಹೋಗಿರ್ತಾನೆ. ನಡಿ ಹೋಗೋಣ. ಇಲ್ಲಿಂದ ಯಾವ ಕಡೆ ಹೋಗಿರ್ತಾನೆ? ಆ ಕಡೆ ಹೋಗೋಣ ನಡಿ. ಅಕ್ಷಯ, ಏನ್ ಚಿಂಟು, ಪೂಜಾರಿ ಅವರು ಕರೀತಿದ್ದಾರೆ. ಸರಿ ನಡಿ. ಹೇಳಿ ಪೂಜಾರಿ ಅವರೇ. ಅಖಂಡ ದೀಪದ ಬಗ್ಗೆ ನಿನ್ಗೆ ಹೇಳಿದ್ದೀನಿ ಅಲ್ವಾ ಅಮ್ಮ? ಹೌದು. ಎಲ್ಲಿ ನೋಡು ಇದೆ. ಇವತ್ತು ರಾತ್ರಿ ನೀನ್ ಇದನ್ನ ಬೆಳಗಿಸಿ ಇದನ್ನ ಹಿಡ್ಕೊಂಡು ದೇವಸ್ಥಾನದ ಸುತ್ತ 108 ಪ್ರದಕ್ಷಿಣೆ ಹಾಕ್ಬೇಕು. ಅಖಂಡ ದೀಪ ಕೆಳಗಡೆ ಬೀಳ್ಬಾರ್ದು, ದೀಪ ಆರಬಾರ್ದು. ಆ ರೀತಿನಲ್ಲಿ ನೀನು 108 ಪ್ರದಕ್ಷಿಣನ ಪೂರ್ತಿ ಮಾಡೋಕ್ಕಾದ್ರೆ ನಿನ್ನ ಸಂಕಲ್ಪ ನೆರವೇರುತ್ತೆ. ನೀನು ಕೊನೆಯದಾಗಿ ಮಾಡಬೇಕಾಗಿರೋ ಸೇವೆ ಇದೊಂದೇ ತಾಯಿ. ಸರಿ ಪೂಜಾರಿ ಅವರೇ. ವಿಕಾಸ್, ವಿಕಾಸ್, ನಾನು SI ಪ್ರತಾಪ್. ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಫೋನ್ ಕೂಡ ಮಾಡಿದೆ, ನೀವೇನು ಹೀಗೆ ಬಂದ್ಬಿಟ್ರಿ? ಬರಲೇಬೇಕಾಯ್ತು, ಯಾಕಂದ್ರೆ ನೀನಿಲ್ಲಿರೋದು ಅಷ್ಟು ಸೇಫ್ ಅಲ್ಲ. ಲಾಯರ್ ಸತ್ಯ ಈ ಕೇಸ್ನ ತುಂಬ ಪರ್ಸನಲ್ ಆಗಿ ತಗೊಂಡಿದ್ದಾನೆ. ಅದಕ್ಕೆ ನೀನು ಒಂದೇ ಜಾಗದಲ್ಲಿ ಇರಬಾರ್ದು, ಜಾಗ ಬದಲಾಗ್ತಾ ಇರಬೇಕು. ಹೊರಡೋಣ ಬಾ. ಯಾಕೆ ನಿಂತ್ಕೊಂಡ್ಬಿಟ್ರಿ? ನಡೀರಿ. ಏನ್ ಸರ್ ಇದು? ನೀನು ಹೊರಗಿನ ಪ್ರಪಂಚಕ್ಕೆ ಶಾಶ್ವತವಾಗಿ ಬರಬಾರ್ದು ಅಂದ್ರೆ ನೀನು ಬದುಕಿರ್ಲೇಬಾರ್ದು. ಇಷ್ಟು ನಂಬಿಕೆ ದ್ರೋಹನ? ನಂಬಿಕೆ ದ್ರೋಹದ ಬಗ್ಗೆ, ಒಳ್ಳೆತನದ ಬಗ್ಗೆ ನಾವೇನ್ ಮಾತಾಡಕ್ಕಾಗುತ್ತೆ? ನನ್ನಿಂದ ನಿಮ್ಗೇನು ಪ್ರಾಬ್ಲಮ್? ನೀನಿಲ್ಲಿದ್ರೆ ಎಲ್ಲರಿಗೂ ಪ್ರಾಬ್ಲಮ್. ಇವಾಗ ನಿಮ್ಗೇನು ಬೇಕು ಹೇಳಿ, ನಾವು ಮಾತಾಡ್ಕೊಳ್ಳೋಣ. ನಿಹಾರಿಕಾ ಮಧ್ಯಸ್ಥಿಕೆ ಇಲ್ಲದೆ ನನಗೆ ನನ್ನ ಜಾಬ್ ಸೆಕ್ಯೂರಿಟಿನ ಇಂಪಾರ್ಟೆಂಟ್. ನೀನು ಸತ್ತೋಗಿದ್ಯಾ ಅಂತ ಎಲ್ಲರೂ ನಂಬ್ತಿದ್ದಾರೆ. ಅದಕ್ಕೆ ಅದನ್ನು ನಿಜ ಮಾಡಿದ್ರೆ ಎಲ್ಲ ಕೆಲಸ ಮುಗಿಯುತ್ತೆ. ನಿನ್ನ ಸಾಯಿಸಿ ಇಲ್ಲೇ ಸುಟ್ಟು ಬೂದಿ ಮಾಡಿ ಹೋಗ್ತೀನಿ. ನಿನ್ನ ಕತೆ ಇಲ್ಲೇ ಮುಗಿಯುತ್ತೆ. ಆ ಕಡೆಯಿಂದನೇ ಗನ್ ಫೈರಿಂಗ್ ಶಬ್ದ ಕೇಳಿಸ್ತಾ ಇದೆ. ಅಂದ್ರೆ SI ವಿಕಾಸ್ನ ಸಾಯಿಸ್ಬಿಟ್ನಾ? ಏಯ್ ನಿಂತ್ಕೋ. ಹೇ ಬೇಡ ಬೇಡ, ಶೂಟ್ ಮಾಡಬೇಡ. ಈ ವಿಕಾಸ್ ನಿನ್ಗೆ ಅಷ್ಟು ಅಮಾಯಕನ ಥರ ಕಾಣಿಸದ್ನಾ? ನನ್ನ ಸಾಯಿಸ್ಬೇಕು ಅಂದ್ಕೊಂಡನ್ನ
ನಾನು ಬದುಕೋಕ್ ಬಿಡಲ್ಲ. ಏ ಬೇಡ. ಏನ್ ನಡೀತಾ ಇದೆ ಸತ್ಯ? ಇಲ್ಲ ಅಂದ್ರೆ ವಿಕಾಸೆ ಎಸ್ಐನ ಸಾಯಿಸ್ಬಿಟ್ನ? ಅದೇ ಅರ್ಥ ಆಗ್ತಾ ಇಲ್ಲ ಅವನಿ. ಈ ಸಮಯದಲ್ಲಿ ನಾವು ಅಲ್ಲಿಗೆ ಹೋಗೋದು ಅಪಾಯನೇ. ಆದ್ರೆ ಹೋಗ್ಲೇಬೇಕು. ಸರಿ ನಡಿ. ನನ್ನ ಸಾಯಿಸೋಕೆ ಬರ್ತೀಯಾ? ಹ್ಯಾಪಿ ಜರ್ನಿ. ನೀನು ಹೇಳ್ದಾಗ ಇವಾಗ ನಾನು ಸೇಫ್ ಪ್ಲೇಸ್ಗೆ ಹೋಗಬೇಕು. ವಿಕಾಸ್ನೇನಾದ್ರೂ ಎನ್ಕೌಂಟರ್ ಮಾಡಿದ್ರೆ ಇಷ್ಟೊತ್ತಿಗೆ ಫೋನ್ ಬರ್ಬೇಕಿತ್ತು. ಅಲ್ಲಿ ನಡಿಬಾರ್ದೇನಾದ್ರೂ ನಡೀತಾ? ಆ ವಿಕಾಸ್ ಇವಾಗಿರೋ ಜಾಗನ ಬಿಟ್ಟು ಬೇರೆ ಜಾಗಕ್ಕೆ ಏನಾದರೂ ಹೋಗಿರ್ಬೋದಾ? ಒಂದ್ಸಲ SIಗೆ ಫೋನ್ ಮಾಡು. ರಿಂಗ್ ಆಗ್ತಾ ಇದೆ, ಆದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಹಾಗಾದ್ರೆ ಎನ್ಕೌಂಟರ್ ಆಪರೇಷನ್ ಅಲ್ಲಿ ಇರ್ತಾನೆ. ವಿಕಾಸ್ ಅಂತೂ ಯಾವುದೇ ಪರಿಸ್ಥಿತಿನಲ್ಲೂ ಜೀವಂತವಾಗಿರ್ಬಾರ್ದು. SIಯಿಂದ ಆ ಕೆಲಸ ಆಗ್ಲಿಲ್ಲ ಅಂದ್ರೂ ಆಮೇಲೆ ನಾನಾದ್ರೂ ಮಾಡಿ ಮುಗಿಸ್ತೀನಿ. ವಿಕಾಸ್ ಸಾಯೋದ್ರಿಂದ ನಾವ್ ಅನ್ಕೊಂಡ ಹಾಗೆ ಶ್ರೀಕರ್ ಪರ್ಮನೆಂಟ್ ಆಗಿ ಜೈಲಿಗೆ ಸೀಮಿತ. ಅವನಿ ಮತ್ತೆ ಅಕ್ಷಯ ಮನೆಯಿಂದ ಹೊರಗಡೆ ಹೋಗೋದ್ ಖಾಯಂ. ಮೂಗುತಿ ವಿಷಯದಲ್ಲಿ ಅಕ್ಷಯ ಕಾಂಪಿಟೇಷನ್ ಇಂದ ತಪ್ಪಿಸ್ಕೊಂಡ್ಲು ಅಂದ್ರೆ ಅವಾಗ ಅತ್ತೆಗೆ ಬೇರೆ ಆಪ್ಷನ್ನೇ ಇರೋದಿಲ್ಲ. ಶೌರ್ಯನ್ ಕೈಗೆ ಸಿಗತ್ತೆ. ಶೌರ್ಯನ್ ಕೈಗೆ ಸಿಕ್ತು ಅಂದ್ರೆ ಒಳ್ಳೆ ಸಮಯ ನೋಡಿ ಕೋಟಿಗದನ್ ಮಾರಿ ನಾವು ಕೋಟ್ಯಾಧಿಪತಿಗಳಾಗ್ಬೋದು. ಸ್ವಲ್ಪ ವರ್ಷಗಳಿಂದ ಈ ಮಾತನ್ನ ಹೇಳ್ಕೊಂಡೇ ಸರಿ ಮಾಡ್ಕೋತಿದ್ದೇವೆ ಹೊರತು ನಡೀತಿಲ್ಲ. ಯಾವುದಕ್ಕೆ ಆದ್ರೂ ಒಂದು ಸಮಯ ಬರಬೇಕು ಅಂತಾರೆ. ನಮ್ ಜಾತಕದಲ್ಲಿರೋ ಶನಿ ಹೋಗ್ಬೇಕು ಅಂದ್ರು ಸದ್ಯದಲ್ಲೇ ಅದು ನಡೆಯುತ್ತೆ. ಸರಿ ನಡಿ ಹೋಗೋಣ. ಕೇಳಿಸ್ಕೊಂಡ್ಲಾ? ಎಕ್ಸ್ಪ್ರೆಷನ್ ನೋಡಿದ್ರೆ ಹಾಗೆ ಇದೆ. ಸದ್ಯದಲ್ಲಿ ಅದೇ ನಡೆಯುತ್ತೆ ಅಂತ ಏನೋ ಮಾತಾಡ್ಕೋತಿದ್ರಲ್ಲ. ನೀನು ಆ ಡೈಲಾಗ್ ಹತ್ರ ಬಂದಿಯಾ ಅಮ್ಮ? ಹೌದು. ಅದಕ್ಕೂ ಮುಂಚೆ ನಾವು ಮಾತಾಡ್ಕೊಂಡಿದ್ದೇನು ಕೇಳಿಸ್ಕೊಂಡಿಲ್ವಾ? ಇಲ್ಲ. ನೀನು ಕೇಳಿಸ್ಕೊಂಡಿದ್ರೆ ಚೆನ್ನಾಗಿರೋದು. ಏನಾಯ್ತು ಇವನ್ಗೆ ಹೀಗೆ ಮಾತಾಡ್ತಾ ಇದ್ದಾನೆ? ಏನ್ ಮಾತಾಡ್ತಾ ಇದ್ರಿ? ನಿಹಾರಿಕಾ ಹೇಳು, ಅಮ್ಮ ಕೇಳ್ತಿದ್ದಾಳಲ್ವಾ? ಇವನ್ಗೇನ್ ತಲೆ ಕೆಟ್ಟಿದ್ಯಾ? ನನ್ನನ್ನು ಸಿಕ್ಕಾಕಿಸ್ತಾ ಇದ್ದಾನಲ್ಲ. ಗೂಬೆ ಥರ ಕಣ್ಬಿಟ್ಕೊಂಡು ಏನು ನೋಡ್ತಾ ಇದೆಯಾ? ಅಮ್ಮ ಕೇಳ್ತಿದ್ದಾಳಲ್ಲ, ಹೇಳು. ಅದೇ ನಿಮ್ಮ ಅಂಕಲ್ ಯಾರೋ ತುಂಬ ಇನ್ಫ್ಲುಯೆನ್ಸ್ ಇರೋ ಪರ್ಸನ್ ಅಂತ ಶ್ರೀಕರ್ ವಿಷಯನ ಅವ್ರ ಹತ್ರ ಮಾತಾಡ್ತೀನಿ ಅಂದೆ ಅಲ್ವಾ? ಆ ವಿಷಯನ ಹೇಳು ಅಂತಿದ್ದೀನಿ. ಮೊದಲೇ ಹೇಳೋದಕ್ಕಿಂತ ಶ್ರೀಕರ್ನ ಹೊರಗಡೆ ಕರ್ಕೊಂಡು ಬಂದ್ಮೇಲೆ ಹೇಳಿದ್ರೆ ಚೆನ್ನಾಗಿರತ್ತೆ ಅಲ್ವಾ ಕೃಷ್ಣ? ಹೌದೌದು, ಅದು ನಿಜನೇ. ನಾನೇ ಅನಾವಶ್ಯಕವಾಗಿ ಅವಸರ ಪಟ್ಬಿಟ್ಟೆ. ಅತ್ತೆ, ಅವನೇ ನಾಟಕದ ವಿಷಯನ ಪಕ್ಕ ಕಿಡಿ ನೀವು. ನಾವಂತೂ ಶ್ರೀಕರ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಸಿನ್ಸಿಯರ್ ಆಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೂ ನೀನೇನಮ್ಮ ಇಲ್ಲಿಗೆ ಬಂದಿದ್ದು? ಶ್ರೀಕರ್ ಮೇಲೆ ಕೋಪ ಇಟ್ಕೊಳ್ದೇನೆ ನೀವು ನಿಮ್ಮ ಪರವಾದ ಪ್ರಯತ್ನ ಮಾಡಿ ಅಂತ ಹೇಳೋದಕ್ಕೆ ಬಂದೆ. ಅಯ್ಯೋ, ಅದನ್ನೆಲ್ಲ ನೀನು ಹೇಳಬೇಕಮ್ಮ. ನಮ್ಮ ಒಳಗೆ ಏನೇ ಇದ್ರು ಅವನು ನನ್ನ ಸ್ವಂತ ತಮ್ಮ ಅಲ್ವೇನಮ್ಮ? ಅವನೇ ನನ್ನ ಲಕ್ಷ್ಮಣ, ನಾನೇ ಅವನಿಗೆ ರಾಮನಮ್ಮ. ನೀನು ನಿಶ್ಚಿಂತೆಯಾಗಿರಮ್ಮ.
ಹೋದಾಗಾಯ್ತು ಇನ್ನ